ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ನನ್ನ ಎಸ್ ಎಸ್ ಸಿ ಸ್ಟೂಡೆಂಟ್ಸ್ಗೆ ಜೈ ಹಿಂದ್. ಮಾರ್ನಿಂಗ್ ನಾನು ಫಸ್ಟ್ ಒಂದು ವಿಡಿಯೋನ ಮಾಡಿ ಹೇಗಿದ್ದೆ. ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ನೋಟಿಫಿಕೇಶನ್ನ ಇವತ್ತು 27/8/2024 ನೋಟಿಫಿಕೇಶನ್ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ಕೇಶಂದ. ಓಕೆ, ನಾವು ಅಂದುಕೊಂಡಂಗೆ ನಮ್ಗೊಂದು ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಎಸ್ ಎಸ್ ಸಿ ವೆಬ್ಸೈಟಿಂದ ಯಾವುದೇ ಒಂದು ನಾನು ಹೇಳಿದೆ ನಿಮ್ಗೆ ಕ್ಯಾಲೆಂಡರ್ನ ಯಾವ ಥರ ಬಿಡುಗಡೆ ಮಾಡಿದ್ದಾರಲ್ಲ ಅದೇ ಥರನಾಗಿ ಎಸ್ ಎಸ್ ಸಿ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಕೇಶಂದ. ಭಾಳಷ್ಟು ಖುಷಿ ಆಗ್ತಾ ಇದೆ ನಮಗೂ ಕೂಡ ಆ ನೋಟಿಸನ್ನು ನೋಡ್ಕೊಂಡು ಕೇಶಂದ. ಸೊ ನಿಮಗೆ ಎಷ್ಟು ಜನಕ್ಕೆ ಖುಷಿ ಆಗ್ತಾ ಇದೆ ಬಿಡ್ತಾ ಇದೆ ನನಗೆ ಅದು ಗೊತ್ತಿಲ್ಲ. ಓಕೆ, ಎಸ್ ಎಸ್ ಸಿ ಜಿ ಡಿಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರ ಅಂತೇಳಿ ಕೇಶಂದ ನೀವೇನು ಅನ್ಕೊಂಡಿದ್ರಿಪ್ಪ ಅಂತಂದ್ರೆ, ಹಿಂದಿನ ವರ್ಷದ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಅನ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದಾರ. ಫಿಸಿಕಲ್ ಮತ್ತು ಡಾಕ್ಯುಮೆಂಟು ಮೆಡಿಕಲ್ ಅನ್ನ ಸ್ಟೇ ಇಟ್ಟಿದ್ದಾರೆ ಅಂತ ಹೇಳ್ಕೇಶಂದ. ಅದಕ್ಕೋಸ್ಕರನೇ ಇದು ಕೂಡ ಅಪ್ಲಿಕೇಶನ್ ಡೇಟ್ ಮುಂದೆ ಹೋಗಬಹುದು ಅಂತ ಹೇಳ್ಕೇಶಂದ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಓಕೆ, ನಾನು ಮಾರ್ನಿಂಗ್ ಕೂಡ ನಿಮ್ಗೆ ಅದರ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಏನಪ್ಪಾ ಅಂತಂದ್ರೆ ಇವತ್ತು ಬರಲಿಲ್ಲ ಅಂದ್ರು ನೋಟಿಫಿಕೇಶನ್ 2ನೇ ತಾರೀಕಿನ ಒಳಗಡೆ ಬರ್ತದಂತ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಅದು ಏನಾಗಿದೆಯಪ್ಪ ಅಂತಂದ್ರೆ 5ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಕೇಶಂದ ಎಸ್ ಎಸ್ ಸಿ ವೆಬ್ಸೈಟ್ನಲ್ಲಿ ಆಫಿಷಿಯಲ್ ಎಸ್ ಎಸ್ ಸಿ ವೆಬ್ಸೈಟ್ ಮುಖಾಂತರ ನಿಮ್ಗೆ ಮಾಹಿತಿಯನ್ನು ಒಂದು ನೋಟಿಸನ್ನು ರಿಲೀಸ್ ಮಾಡಿದಾರೆ. ಓಕೆ, ಆ ನೋಟಿಸನ್ನು ಎಷ್ಟು ಜನ ನೋಡ್ಕೊಂಡಿದ್ದೀರಿ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಕ್ಲಿಯರ್ ಆಗಿ ನಾನು ಕೊಡ್ಬೇಕಂತ ಬಂದಿದ್ದೀನಿ. ಓಕೆ, ಅದರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಎಸ್ ಎಸ್ ಸಿ ಜಿ ಡಿ ಫಸ್ಟ್ ಅಟೆಂಪ್ಟ್ ಯಾರಾದರೂ ಮಾಡ್ತಾ ಇದ್ರೆ ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಮಾಡೋರಿಗೆ ಆಲ್ಮೋಸ್ಟ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಿರ್ತದೆ. ಓಕೆ, ಫಸ್ಟ್ ಅಟೆಂಪ್ಟ್ ಯಾರಾದರೂ ಮಾಡ್ತಾ ಇದ್ರೆ ಅದಕ್ಕೆ ಕ್ವಾಲಿಫಿಕೇಶನ್ ಏನಂತ ಕೂಡ ಗೊತ್ತಿರಲ್ಲ, ಏಜ್ ಎಷ್ಟು ಇರ್ತಂತ ಗೊತ್ತಿರಲ್ಲ, ಮತ್ತು ಅದು ಅಪ್ಲೈ ಡೇಟ್ ಯಾವ ಥರ ಅಪ್ಲೈ ಮಾಡಬೇಕಂತ ಯಾವುದು ಮಾಹಿತಿ ಕೂಡ ಗೊತ್ತಾಗಿರಲ್ಲ. ಓಕೆ, ಇದರಲ್ಲಿ ಏನೇನಪ್ಪ ಅಂತಂದ್ರೆ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಕೇಶಂದ ಇದರಲ್ಲಿ ಎಷ್ಟಪ್ಪ ಅಂತ ಟೋಟಲ್ ಆಗಿ BSF, CRPF, CISF, ITBP, ಅಸ್ಸಾಂ ರೈಫಲ್ಸು, SSB ಈ ಥರದ ಎಲ್ಲ ಫೋರ್ಸಸ್ಗಳು ಇದರಲ್ಲಿ ಇರ್ತಾವೆ. ಇವೆಲ್ಲ ಫೋರ್ಸಸ್ಗಳಂತಂದ್ರೆ ಇವೆಲ್ಲನೂ ಕೂಡ ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಬಂದಿರತಕ್ಕಂಥದ್ದು ಹುದ್ದೆಗಳಿವು. ಓಕೆ, ಇದರಲ್ಲಿ ಅಪ್ಲೈ ಡೇಟನ್ನು ಅವ್ರು ಕೊಟ್ಟಿದಾರ ಏನಪ್ಪಾ ಅಂತಂದ್ರೆ 27/8/2024 ಈ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರನೇ ಯಾವಾಗ ಕೊಟ್ಟಿದ್ದಾರಪ್ಪ ಅಂತಂದ್ರೆ 5/9/2024 ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತಂದ್ರೆ 5/9/2024 ನಿಮ್ದು ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಅಂದ್ರೆ ಬಹಳ ದಿನ ಇಲ್ಲ, ಇನ್ನು ಕೇವಲ ಒಂದು 8 ದಿನಗಳ ಕಾಲಾವಕಾಶ ಇದೆ. ಓಕೆ, 8 ದಿನಗಳಲ್ಲಿ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಅದರ ಬಗ್ಗೆ ಕಾನ್ಫಿಡೆಂಟ್ ಹೋಪನ್ನು ಇಟ್ಕೊಂಡು ಹೊಂದಿದಿಲ್ಲ. ಸೊ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಈ ಸರಿ ಯಾರು ಮಿಸ್ ಮಾಡೋದು ಬೇಡ. ಅವ್ರು ಎಷ್ಟು ಕಟಪ್ ನಿಂದಿರ್ತಲ್ಲ ಅದ್ರ ತಕ್ಕಂಗೆ ನಾವು ಕೂಡ ಪ್ರಿಪ್ರೇಷನನ್ನು ಮಾಡೋಣ. ಓಕೆ, ಅದ್ರ ಸಪೋರ್ಟಿಗೆ ನಾನು ಇರ್ತೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದ್ರ ಫೀಸ್ ಎಷ್ಟು ಬರ್ತದ, ಆನ್ಲೈನ್ ಮುಖಾಂತರ DD ಅನ್ನ ಕಟ್ಟುವುದು ಫೀಸ್ ಎಷ್ಟು ಇರ್ತಪ್ಪ ಅಂದ್ರೆ 100 ರೂಪೀಸ್ ಆನ್ಲೈನ್ ಫೀಸ್ ಇರ್ತ. ಎಷ್ಟಪ್ಪ ಅಂತಂದ್ರೆ 100 ರೂಪೀಸ್ ಆನ್ಲೈನ್ ಫೀಸ್ ಇರ್ತೈತಿ. ಯಾವುದೇ ಥರನ ಸಿಸ್ಟರ್ಸ್ ಕೇಳ್ಕೊಳ್ರಿ, ಅಪ್ಲಿಕೇಶನ್ ಫೀಸ್ ನಿಮಗೆ ಯಾವುದೇ ಥರನಂತ ಫೀಸ್ ಇರಲ್ಲ. ನಿಮ್ದು ಕಾಂಪಿಟೇಷನ್ ಕೂಡ ಈಗ ಬರ್ಬರ್ತಾ ಜಾಸ್ತಿ ಆಗ್ತಾ ಇದೆ. ನೀವು ಕೂಡ ಹೆವಿ ಕಾಂಪಿಟೇಷನ್ಗೆ ನೋಡ್ಬೋದು. ಈ ಸರಿ ಲೇಡೀಸ್ ಕಟಪ್ ಎಷ್ಟು ನಿಂತಿದೆ, ಬಾಯ್ಸ್ಗಿನ ಹೆಚ್ಚಿಗೆ ಕಟಪ್ ಕೂಡ ನಿಂತಿದೆ. ಓಕೆ, 100 ರೂಪೀಸ್ SC ST ದವರಿಗೆ, ಫಿಮೇಲ್ ಕ್ಯಾಟಗರಿಗೆ ಯಾವುದೇ ತರನಂತ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಇದರ ಕ್ವಾಲಿಫಿಕೇಶನ್ ಏನ್ ಬೇಕು, ಇದರ ಅರ್ಹತೆ ಏನ್ ಬೇಕು, ಇದಕ್ಕೆ ಅಂದ್ರೆ ಎಜುಕೇಶನ್ ಏನು ಆಗಿರ್ಬೇಕಾಗಿರ್ತದ ಅಂತಂದ್ರೆ ಅದು ಕೂಡ ಇಂಪಾರ್ಟೆಂಟೇ. ಕರೆಕ್ಟಾಗಿ ತಿಳಿದುಕೊಳ್ರಿ. 10ನೇ ತರಗತಿ ಜಸ್ಟ್ ನೀವು ಪಾಸ್ ಆಗಿದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಯಾವುದೇ ತರನಂತ PUC ಸೈನ್ಸ್ ಮುಗಿಸಿರ್ಬೇಕಂತಿಲ್ಲ, ಡಿಗ್ರಿ ಮುಗಿದಿರ್ಬೇಕಂತಿಲ್ಲ, ಯಾವುದೇ ತರನಂತ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಕೂಡ ಇದಕ್ಕೆ ಬೇಕಾಗಿರೋದಿಲ್ಲ. 10ನೇ ತರಗತಿಯಲ್ಲಿ ನೀವು ಜಸ್ಟ್ ಪಾಸ್ ಆಗಿದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರ್ತದ. ಓಕೆ, ನೆಕ್ಸ್ಟ್ ಇದ್ರದ ಏಜ್ ನಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾರ ಅಂತ ಹೇಳಿ ಲಾಸ್ಟ್ ಅಟೆಂಪ್ಟ್ ಇದ್ದವರು, ಲಾಸ್ಟ್ ಏಜ್ ಇದ್ದವರು ಕೂಡ ಕೇಳ್ತಾ ಇದ್ರಿ. ಎಸ್ ಎಸ್ ಸಿ ಜಿ ಡಿಗೆ ಏನಾದರೂ ಏಜ್ ಅನ್ನ ಒಂದು ರಿಕ್ರೂಟ್ಮೆಂಟ್ ಆಗಿ ನಿಮಗೆ ಲಾಕ್ಡೌನ್ ಇದ್ದ ಕಾರಣಕ್ಕೋಸ್ಕರ ಏಜ್ 18 to 25 ಅನ್ನ ಮಾಡಿದ್ದಾರೆ. ಓಕೆ, ಇವನು ಕೂಡ ಅಷ್ಟು ಮಾಡ್ತಾರ ಅಂತ ಹೇಳಿ ನೀವು ಅನ್ಕೊಂಡಿರ್ಬೋದು. ಏಜ್ ನಲ್ಲಿ ಏನು ಚೇಂಜಸ್ ಅನ್ನ ಮಾಡಲ್ಲ, ಸೇಮ್ ಏಜ್ ಅನ್ನ ಕೊಡ್ತಾರ. ಅವಾಗ ಯಾಕೆ ಕೊಟ್ಟಿದ್ರಪ್ಪ ಅಂತಂದ್ರೆ ಕೊರೋನಾ ಬ್ಯಾಚ್ ನಲ್ಲಿ ನಡಿಬೇಕಾಗಿರ್ತಕ್ಕಂಥ SSC GD ಕಾಲ್ಫಾರ್ಮ್ ಆಗಬೇಕಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಗ್ಲಿಲ್ಲ. ಅದಕ್ಕೋಸ್ಕರ ಲೇಟ್ ಆದ ಕಾರಣಕ್ಕೋಸ್ಕರ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಅಲ್ಲಿ ಕೊಟ್ಟಿದ್ರು. ಈಗ ಯಾವುದೇ ತರನಂತ ಏಜ್ ರಿಲ್ಯಾಕ್ಸೇಷನ್ ಇಲ್ಲ. ಎಷ್ಟಪ್ಪ ಅಂದ್ರೆ 18 to 23 18 23 ಏಜ್ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದು ಯಾರ್ಯಾರಪ್ಪ ಅಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ EWS ಸರ್ಟಿಫಿಕೇಟ್ ಅವರು ಮತ್ತು UR ಕೆಟಗರಿ ಅವರು, ಇವರು ಮಾತ್ರ ಜನರಲ್ ಕೆಟಗರಿ ಅವರು ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋಕೆ 18 23 ಏಜ್ ಇದ್ದವರು ಮಾತ್ರ ಇದಕ್ಕೆ ಅರ್ಜಿಗಳನ್ನ ಹಾಕೋಕೆ ಅವಕಾಶ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದ್ರೂ ಇನ್ನೂ ಸರ್ಟಿಫಿಕೇಟ್ ಗಳನ್ನ ತಕ್ಕೊಂಡಿರ್ಲಿಲ್ಲ ಅಂದ್ರೆ, ಓಕೆ,
ನೀವೇನಾದರೂ ನಿಮ್ಮ ಕೆಟಗರಿ OBC ಸರ್ಟಿಫಿಕೇಟ್ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಬರ್ತಾ ಇದ್ರೆ ಇವತ್ತೇ ಅಂದ್ರೆ ನಾಳೆ ನೀವು ಹೋಗ್ಕೇಶಂದ ಇನ್ನೂ 2 ದಿನ ಟೈಮಿಂಗ್ ತೊಗೊಳ್ರಿ. OBC ನಿಮ್ಮ ಕೆಟಗರಿ ಬರ್ತಾ ಇತ್ತಪ್ಪ ಅಂತಂದರೆ OBC ಸರ್ಟಿಫಿಕೇಟನ್ನು ಮಿಸ್ ಮಾಡ್ದೇನೆ ತೆಗೆದಿಟ್ಕೊಳ್ರಿ. ನೀವೇನಾದರೂ OBC ಕೆಟಗರಿ ಬರ್ತದೋ ಬಿಡ್ತದೋ ಬಟ್ ನಿಮ್ಗೆ ಕೂಡ ಗೊತ್ತಿರಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲ ಅದ್ರ ಬಗ್ಗೆ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗ್ತಿರಲ್ಲ. ನಿಮ್ಮ ನಾಡ ಕಚೇರಿಗೆ ಹೋಗಿ ಅಲ್ಲಿ ಹೋಗ್ಕೇಶಂದ ನಿಮ್ಮ ತಲಾಟೆ ಅಂದಿರ್ತಾರ ಅವ್ರಿಗೆ ಹೋಗ್ಕೇಶಂದ ವಿಲೇಜ್ ಅಕೌಂಟೆಂಟ್ ಅಂತೇನ ಅಪ್ಲಿಕೇಶನ್ ಹಾಕಿದ್ರಲ್ಲ ಈಗಾಗಲೇನ ಅವ್ರು ಅಂತ ಹೇಳ್ಕೇಶಂದ ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ನೀವು ಕೇಳ್ಕೊಂಡ್ರೆ ಅವ್ರು ಹೇಳ್ತಾರೆ ಓಕೆ ಸರ್ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ನೀವು ತೊಗೊಂಡು ಹೋದ್ರೆ ಇದು ನಮ್ಮದು OBC ಸರ್ಟಿಫಿಕೇಟಲ್ಲಿ ಬರ್ತದ ಇಲ್ಲ ಅಂತ ಹೇಳ್ಕೇಶನ್ ಕೇಳಿದ್ರೆ ಅವ್ರು ನಿಮ್ಗೆ ಕೇಳ್ತಾರ. ಓಕೆ ಅಂತಂದ್ರೆ ಅಲ್ಲೇ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. OBC ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡು ನಾಳೆ ಅಪ್ಲಿಕೇಶನನ್ನು ಹಾಕುವಾಗ ನಿಮ್ಮ ಸೈಬರ್ ಸೆಂಟರ್ಗೆ ಹೋದಾಗ ಅವ್ರು ಡೈರೆಕ್ಟಾಗಿ ಅಪ್ಲೈನ ಮಾಡ್ತಾ ಇರ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. OBCನ ಜನರಲ್ ಅಂತ ಕೇಳ್ತಾರೆ ಅವ್ರು ಡೈರೆಕ್ಟಾಗಿ. ನಿಮ್ಗೆ ಅದ್ರ ಬಗ್ಗೆ ಗೊತ್ತೇನೇ ಇರಲ್ಲ, ಜನರಲ್ ಅಂತ ಹೇಳ್ಬಿಡ್ತೀರಿ. ಜನರಲ್ ಅಂದ ತಕ್ಷಣ ನೀವು ಜನರಲ್ಗೆ ಹೈ ಕಟ್ ಆಫ್ ಬೇಕಾಗುತ್ತೆ, ಅದಕ್ಕೋಸ್ಕರನೇ 2-3 ಮಾರ್ಕ್ಸ್ ಜಾಸ್ತಿ ಬೇಕಾಗುತ್ತೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗೋದಿಲ್ಲ. OBC ಕೆಟಗರಿ ಅವರಿದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ. OBC ಸರ್ಟಿಫಿಕೇಟ್ ಬಗ್ಗೆ ನಿಮ್ಗೆ ಹೇಳಿದೀನಿ. ಮತ್ತು SC ST ಕೆಟಗರಿ ಅವ್ರು ಯಾರಾದರೂ ಇದ್ರೆ SC ST ಕೆಟಗರಿ ಅವ್ರು ಯಾರಾದ್ರು OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಮತ್ತು SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ SC ST ಕೆಟಗರಿ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. OBC ಸರ್ಟಿಫಿಕೇಟ್ ಬಗ್ಗೆ ಈ ಸರಿ ನಾನು ಡಿಕ್ಲೇರ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. 5ನೇ ತಾರೀಕಿಗೆ ಬೇಕಾದ್ರೆ ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ನೀವು SSC GD ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಕರೆಕ್ಷನ್ ಡೇಟ್ ಬಂತು, ಎಕ್ಸಾಮ್ ಡೇಟ್ ಬಂತು, ಅಡ್ಮಿಟ್ ಕಾರ್ಡ್ ಬಂತು, ಎಕ್ಸಾಮ್ ಅಪ್ಲಿಕೇಶನ್ ಸ್ಟೇಟಸ್ ಬಂತು, ನೆಕ್ಸ್ಟು ಲಿಸ್ಟ್ ಬಂತು. ಪ್ರತಿಯೊಂದು ಮಾಹಿತಿಗಳನ್ನು SSCಯಲ್ಲಿ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಇಳ್ಕೊಂಡಿದ್ದೀರಿ ಅಂತಂದಮೇಲೆ ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಅದ್ರ ಮಾಹಿತಿಯನ್ನು ಕೊಡೋಕೆ ನಾನು ಇರ್ತೀನಿ. ಓಕೆ, ಈಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರ ಎಕ್ಸಾಮ್ ಯಾವ ಥರ ಇರ್ತದ. ಓಕೆ, ಎಕ್ಸಾಮ್ ನೋಡ್ಕೊಡ್ರಿ. ಟೋಟಲಿ ಆಗಿ 13 ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತೈತಿ. ಅದು ಕೂಡ ನಾವು ಕನ್ನಡಿಗರ ಮೇಲೆ ಕನ್ನಡದಲ್ಲಿ ಕೂಡ ಬರೆಯೋಕೆ ಅವಕಾಶವನ್ನು ಕೊಟ್ಬಿಟ್ರು. ನಾವು SSC ಅಂತ ಒಂದು ಕೋರ್ಟ್ ಕೇಸ್ ಮಾಡಿದ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಅದು MTS ಮತ್ತು SSC GDಯನ್ನು ಕನ್ನಡದಲ್ಲಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೊ CHSL CGL ಇವೆಲ್ಲ ಎಕ್ಸಾಮ್ಗಳನ್ನು ಕನ್ನಡದಾಗ ನಡೆಸೋಕ್ಕಾಗಲ್ಲ, ಯಾಕಂದ್ರೆ ಹೈಯರ್ ಪೋಸ್ಟ್ ಆಗ್ತಿರ್ತಾವೆ. ಅವೆರಡು ಎಕ್ಸಾಮ್ಗಳು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಮಾತ್ರ ನಡೀತಾರೆ. SSC GD ಮಾತ್ರ ಕನ್ನಡದಾಗ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಎಷ್ಟು ಕ್ವಶನ್ಸ್ಗಳಿರ್ತಾವಪ್ಪ ಅಂದ್ರೆ ನೋಡ್ಕೊಡ್ರಿ, 80 ಕ್ವಶನ್ಸ್ ಇರ್ತಾವೆ. 80 ಕ್ವಶನ್ಸ್ಗಳಪ್ಪ ಅಂತಂದ್ರೆ ನಿಮ್ಗೆ 160 ಮಾರ್ಕ್ಸ್. ಓಕೆ, ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ನಿಮ್ಗೆ ಇರ್ತದ. 80 ಕ್ವಶನ್ಸ್ಗಳು 160 ಮಾರ್ಕ್ಸ್ಗೆ ನಿಮ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಕನ್ನಡದಲ್ಲಿ ಎಕ್ಸಾಮ್ ಇರ್ತೈತಿ. ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರ. ಓಕೆ, ನೆಕ್ಸ್ಟ್ ಇದ್ರದ್ದು ಫಿಸಿಕಲ್ ಸ್ಟ್ಯಾಂಡರ್ಡ್ ಏನೇನು ಬೇಕಾಗುತ್ತಾ, PET ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಅಂತ ಹೇಳಿಸಿಂದ ನೋಡ್ಕೊಡ್ರಿ. ಇದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತಪ್ಪ ಅಂತಂದ್ರೆ 170 ಸೆಂಟಿಮೀಟರ್ ಜನರಲ್, EWS OBC ದವರಿಗೆ 1 ಸೆಂಟಿಮೀಟರ್, ಪುರುಷರಿಗೆ ಹೈಟ್ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಮಹಿಳೆಯರಿಗೆ 157 ಸೆಂಟಿಮೀಟರ್ನ ಹೊಂದಿರಲೇಬೇಕಾಗುತ್ತೆ. ಜನರಲ್, OBC ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ದವರಿಗೆ ಇಷ್ಟು ಹೈಟ್ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ST ಕೆಟಗರಿ ಅವರು ಯಾರಾದರೂ ಇದ್ರೆ 152 ಸೆಂಟಿಮೀಟರ್ 5 ಸೆಂಟಿಮೀಟರ್ನ ಹೊಂದಿರಲೇಬೇಕಾಗುತ್ತೆ. ಅಂದ್ರೆ ಮಹಿಳೆಯರಿಗೆ. ಪುರುಷರಿಗೆ ನೋಡ್ಕೊಡ್ರಿ, ST ಕೆಟಗರಿ ಅವರಿಗೆ 162.5 ಸೆಂಟಿಮೀಟರ್ನ ಹೊಂದಿರಲೇಬೇಕಾಗುತ್ತೆ. ಇದು ಫಿಮೇಲ್ ಕೆಟಗರಿ ಅವರಿಗೆ, ಇದು ಮೇಲ್ ಕೆಟಗರಿ ಅವರಿಗೆ. ಉಲ್ಟಾ ತಿಳ್ಕೊಳಕ್ ಹೋಗ್ಬಿಡ್ರೆ ಇಷ್ಟು ಹೈಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಇದ್ರದ ರನ್ನಿಂಗ್ ಯಾವ ಥರ ಇರ್ತದೆ. ರನ್ನಿಂಗ್ ನೋಡ್ಕೊಡ್ರಿ, 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. ಎಷ್ಟು 5 ಕಿಲೋಮೀಟರ್ಸ್ ರನ್ನಿಂಗ್ ಇರ್ತದೆ. ಟೈಮಿಂಗ್ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ 24 ನಿಮಿಷ ನಿಮ್ಗೆ ಟೈಮಿಂಗನ್ನು ಕೊಡ್ತಾರೆ. ಈ ಸರಿ ಏನೋ FIRD ಅಂತೇಳಿ ಕೇಸಿಂದ ಗ್ರೌಂಡ್ನಲ್ಲಿ ನಿಮ್ಗೆ ಕಾಲಿಗೆ ಒಂಥರ ಅದು ಸೆನ್ಸರ್ ಮುಖಾಂತರ ಬೆಲ್ಟ್ ಇರ್ತದೆ. ಆ ಬೆಲ್ಟನ್ನು ಹಾಕಿ ರನ್ನಿಂಗನ್ನು ಫಿಸಿಕಲ್ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಕೇಸಿಂದ ಏನೋ ಒಂದು ನ್ಯೂಸ್ ಬರ್ತಾನೆ ಇದೆ. ಆದ್ರಂಕಿ ಒಂದು ಮಾತಿಗೆ ಬೆಸ್ಟ್ ಯಾಕಪ್ಪ ಅಂತಂದ್ರೆ ಅದರಲ್ಲಿ ಏನೂ ಕೂಡ ತೊಂದರೆಗಳಾಗಲ್ಲ. ಸೊ ನಿಮ್ಮ ರಿಪೋರ್ಟ್ ಆಗಿದ್ದಾಗ ಬರ್ತೈತಿ. ನೀವು ಎಷ್ಟು ಸೆಕೆಂಡ್ ಓಡಿದ್ದೀರಾ, ಎಷ್ಟು ನಿಮಿಷ ಓಡಿದ್ದೀರಾ, ಎಷ್ಟು ರೌಂಡ್ ಓಡಿದ್ದೀರಾ ಎಲ್ಲನೂ ಕೂಡ ಅದರಲ್ಲಿ ಸೆನ್ಸರ್ ಮುಖಾಂತರ ಕೌಂಟ್ ಹಾಕಿರ್ತೈತಿ. ಚೆಸ್ಟ್ ಆಯಿತು, ಹೈಟ್ ಆಯಿತು, ಎಲ್ಲನೂ ಕೂಡ ಸೆನ್ಸರ್ ಮುಖಾಂತರನೇ ಚೆಕ್ ಆಗುತ್ತೆ. ಅದನ್ನ ಮಾಡಿದ್ರಂಕಿ ಒಳ್ಳೇದಾಗುತ್ತೆ. ಈ ಸಾರಿ ಗೊತ್ತಾಗುತ್ತೆ. ಅಂದರೆ ಈ ರಿಕ್ರೂಟ್ಮೆಂಟಲ್ಲಿ ಈಗೇನು ಫಿಸಿಕಲನ್ನು ಕಂಡಕ್ಟ್ ಮಾಡಿಲ್ಲಲ್ಲ, ಅದು ನಿಮ್ಗೆ ನಡೆಸಿದ್ರಪ್ಪ ಅಂತಂದ್ರೆ ಅದರಲ್ಲಿ ಯಾವ ಥರ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿಸಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಈ ನೋಟಿಸ್ ಬಗ್ಗೆ ನಾನು ಕ್ಲಿಯರಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬೇಕಾದರೆ ನೀವು ಕೂಡ ಒಂದು ಸರಿ ವೆಬ್ಸೈಟಿಗೆ ಹೋಗಿ ಈ ನೋಟಿಸನ್ನು ಚೆಕ್ ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ರೆ. ಸೊ SSC GD ಫ್ರೆಂಡ್ಸ್ ಯಾರಾದರೂ ಇದ್ದರೆ ನಿಮ್ಗೆ ಈ ಸಾರಿ ನಾನು SSC GDಯಲ್ಲಿ ವರದಿ ಹಾಕ್ಕೊಳ್ತೀನಿ ಅಂದ್ಕೊಂಡಿದ್ರೆ, ಆಸೆ ಇದ್ದರೆ
ಪ್ರತಿಯೊಂದು ಅಪ್ಡೇಟ್ಗಳನ್ನ ತಿಳಿದುಕೊಳ್ಳ್ರಿ. ಓಕೆ, ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ ಸೊ ಯಾವುದೇ ಒಂದು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಒನ್ ಟೈಮ್ ಜಾಯಿನ್ ಆದರೆ ನೀವು ಯಾವುದೇ ಒಂದು ಜಾಬ್ ಫೀಲ್ಡ್ಗೆ ಇಳಿತಾ ಇದ್ದೀರಪ್ಪ ಅಂತಾರೆ ಪ್ರತಿಯೊಂದು ಮಾಹಿತಿಗಳನ್ನ ನಾವು ತಿಳಿಸ್ತಾನೆ ಇರ್ತೀವಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮ್ಮ ರಿಕ್ವೆಸ್ಟ್ ಏನಪ್ಪಾ ಅಂತಾರೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಮೇಲೆ ಒತ್ತಿ ಲೈಕ್ ಮಾಡ್ಕೊಳ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಎಲ್ಲರಿಗೂ ಕೂಡ ಅವ್ರಿಗೆ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಶೇರ್ ಮಾಡ್ಕೊಳ್ರಿ. ಯಾಕಂದ್ರೆ ಅವ್ರಿಗೆ ಮಾಹಿತಿ ಕೂಡ ಗೊತ್ತಿರಲ್ಲ. ಸೊ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ ಇರ್ತದೆ. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾನೆ ಇರ್ತಾವೆ, ಬಟ್ ನಮ್ಮ ಕರ್ನಾಟಕದವರಿಗೆ ಕನ್ನಡದಲ್ಲಿ ಮಾಹಿತಿಗಳು ಸಿಗೋದು ಕಡಿಮೆ. ಅದಕ್ಕೋಸ್ಕರನೇ ಮಾಹಿತಿಗಳನ್ನ ಅವ್ರಿಗೆ ಕೂಡ ತಿಳಿಸ್ರಿ. ಓಕೆ, ವಿಡಿಯೋ ನೋಡ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಈ ಥರ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ನೀವು ಆದರೂ ತಿಳಿಸ್ರಿ. ಓಕೆ, ಈ ಥರ ಅಪ್ಲಿಕೇಶನ್ಗಳನ್ನ ಕರೆದಿದ್ದಾರ, ಓಕೆ ನಿಂದು ಏಜ್ ಬರ್ತಾ ಅಪ್ಲಿಕೇಶನ್ಗಳನ್ನ ಹಾಕು ಅಂತ ಹೇಳಿ. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳೇನಿರ್ತಾವಲ್ಲ ಅವು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಓಕೆ, ಯಾರಾದರೂ ನಮ್ಮ ಇನ್ಸ್ಟಾ ಐಡಿ ಫಾಲೋ ಮಾಡಿರಲಿಲ್ಲಪ್ಪ ಅಂತಾರೆ ಅಲ್ಲಿ ಶಾರ್ಟ್ಸ್ ಆದಂಥ ಅಪ್ಡೇಟ್ಗಳನ್ನು ನಾನು ಅಲ್ಲಿ ಕೂಡ ಕೊಡ್ತಾನೆ ಇರ್ತೀನಿ. ಸೊ ಇನ್ಸ್ಟಾ ಐಡಿ SJ ಪ್ಯಾರಾಮಿಲಿಟರಿ ಅಂತಿದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿ. ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಫಾಲೋ ಮಾಡ್ಕೊಂಡ್ರೆ ಏನೋ ನಿಮ್ಮ ಕ್ವಶನ್ ಪೇಪರ್ ಆಗಿರಲಿ, ಇಲ್ಲಿ ಅಪ್ಡೇಟ್ ಕೊಡ್ಲಾಕ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಅಲ್ಲಿ ಕೂಡ ನಾನು ಕೊಡ್ತಾನೆ ಇರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.